ನಮಸ್ಕಾರ. ಇವತ್ತು ಯಾದಗಿರಿ ಜಿಲ್ಲೆಯಾದ್ಯಂತ ಮತ್ತು ಇಡೀ ಕರ್ನಾಟಕ ರಾಜ್ಯದ, ನಾಟ್ ಓನ್ಲಿ ಯಾದಗಿರಿ ಜಿಲ್ಲೆದ ಅಷ್ಟೇ ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ್ದೇ ಸಮಸ್ಯೆ ಇದು. ವಿಶೇಷವಾಗಿ ಯಾದಗಿರಿ ಜಿಲ್ಲೆ ಗ್ರಾಮೀಣ ಭಾಗದಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಂದು ಕಿರಾಣಿ ಶಾಪ್ನಲ್ಲಿ, ಪ್ರತಿಯೊಂದು ಪಾನ್ ಶಾಪ್ನಲ್ಲಿ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಹೋಟೆಲ್ಗಳಲ್ಲಿ ಏನಪ್ಪ ಅಂತಂದ್ರೆ ಮದ್ಯನ ಮಾರಾಟ ಮಾಡಲಾಗತ್ತೆ, ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗತ್ತೆ. ಇದ್ರೊಳಗೆ ಅಕ್ರಮ ಮದ್ಯ ಮಾರಾಟ ಮಾಡೋರು ಅಷ್ಟೇ ಶಾಮಿಲಲ್ಲ, ಆ ವೈನ್ ಶಾಪ್ದವ್ರು ಶಾಮಿಲಾರ, ಇಲಾಖೆ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನೋರ, ತಹಸೀಲ್ದಾರ್ನವರ, ಮತ್ತು ಮೇಲೆ ಏನಪ್ಪ ಅಂತಂದ್ರೆ ಜಿಲ್ಲಾಡಳಿತದ, ಪೊಲೀಸ್ ಇಲಾಖೆದ, ಇವರೆಲ್ಲರೂ ಒಗ್ಗೂಡಿ ಏನಪ್ಪ ಅಂದ್ರೆ ನಮ್ಮ ರೈತರ, ಬಡ ಮಕ್ಕಳ, ಬಡ ಕುಟುಂಬಗಳ ಒಂದು ಜೀವನನ ಹಾಳು ಮಾಡಲ್ಲ. ಹೆಂಗಪ್ಪ ಅಂದ್ರೆ ಇವತ್ತಿನಿಂದಲೇ ಒಂದು ಯಾವುದೋ ಹೋಬಳಿ ಮಟ್ಟದಾಗೋ ಯಾವುದೋ ಒಂದು ಊರಾಗ ಒಂದು ವೈನ್ ಶಾಪ್ ಇರ್ತದೆ. ಸೊ ಆ ವೈನ್ ಶಾಪಿಗೆ ಹೋಗಿ ಯಾರು ಅತಿಯಾಗಿ ಚಟ ಇರ್ತದೆ ಅವ್ರು ಅಷ್ಟೇ ಹೋಗಿ ವೈನ್ ಶಾಪಿಗೆ ಹೋಗಿ ಕುಡಿದು ಬರ್ತಾರೆ. ಆದ್ರೆ ಇವತ್ತಿನ ದಿನ ಯಾವ ರೀತಿ ವ್ಯವಸ್ಥೆ ಆಗ್ಯದಪ್ಪ ಅಂದ್ರೆ ಬಾಜು ನಮ್ಮ ಮನೆ ಅದ, ಮನೆ ಬಗಲಾಗೆ ವೈನ್ ಶಾಪ್, ಅಂದ್ರೆ ನಮ್ಮ ಮನೆ ಬಾಜುನೇ ಪಾನ್ ಶಾಪೇ ವೈನ್ ಶಾಪ್ ಆಗಿಬಿಟ್ಟದೆ. ಇವತ್ತಿನ ದಿನ ಪಾನ್ ಶಾಪಿಗೆ ಹೋಗಿ ಏನಪ್ಪ ಅಂದ್ರೆ ಹಿಂಗೆ ಕೈ ಹಾಕಿದ್ರೆ ನಮ್ಗೆ ಹೆಂಗೆ ಕಿರಾಣಿ ದುಕಾನ್ದಾಗ ಕೈ ಹಾಕಿದ್ರೆ ಸಕ್ಕರೆ ಬೆಲ್ಲ ಗೋಧಿ ಸಿಗ್ತದ, ಆ ರೀತಿ ಹಿಂಗೆ ಕೈ ಹಾಕಿದ್ರೆ ಕಿರಾಣಿ ದುಕಾನ್ದಾಗ, ಪಾನ್ ಶಾಪ್ನಾಗ, ಹೋಟೆಲ್ನಾಗ ಮದ್ಯ ಮಾರಾಟ ಮಾಡ್ಲಾಗತ್ತ. ಇದನ್ನ ತಡೆ ಹಿಡಿಬೇಕು. ತಡೆ ಹಿಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನದಾಗ ದೊಡ್ಡ ಮಾರಕ ಆಗ್ತದೆ. ಯಾಕಪ್ಪ ಅಂದ್ರೆ ಸಣ್ಣ ಸಣ್ಣ ಯುವಕರು ಇವತ್ತಿನ ದಿನಲೇ ಲಿವರ್ ಫೇಲ್ ಆಗಿ ಅನಾರೋಗ್ಯವಾಗಿ ಏನಪ್ಪ ಅಂದ್ರೆ ಸಾಕಷ್ಟು ಜನ ಏನಪ್ಪ ಅಂದ್ರೆ ಇವತ್ತಿನ ದಿನಲೇ ಒಂದು ಸಾವಿಗೀಡಾಗ್ಯಾರ. ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದ್ರೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತಿನ ದಿನಲೇ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ನೀವೇನಪ್ಪ ಅಂದ್ರೆ ನಿಮ್ಗೆ ಇವತ್ತು ಬಡ ಕುಟುಂಬಗಳು ಇವತ್ತಿನ ದಿನಲೇ ಏನಪ್ಪ ಅಂದ್ರೆ ಬೀದಿಗೆ ಬರ್ಲಕತ್ತವ. ಒಂದು ದಿನಕ್ಕೆ 350 ರೂಪಾಯಿ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿ ಅವ ಏನಪ್ಪ ಅಂದ್ರೆ ಕೂಲಿ ಮಾಡ್ಬೇಕು, ಸೀದಾ ಮನೆಗೆ ಬರ್ಬೇಕು, 300 ರೂಪಾಯಿ ತಗೊಂಡೇನಪ್ಪ ಅಂದ್ರೆ ಹೋಟೆಲ್ ಚಾ ಕುಡಿತೀನಂತ ಹೋಗಿ ದಾರು ಕುಡಿದು ಬರ್ಬೇಕು, ಮತ್ತು ಹೆಂಡತಿ ಸಂಗಡ ಜಗಳ. ಇಂಥ ವ್ಯವಸ್ಥೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ತಾಯಂದರು, ನನ್ನ ಅಕ್ಕ ತಂಗಿದರಿಗೆ ಹೆಂಗಾಗ್ಯದಪ್ಪ ಅಂದ್ರೆ ಜೀವ ಕೈಯಾಗಿ ಹಿಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಬಂದು. ಯಾಕಪ್ಪ ಅಂದ್ರೆ ಇವತ್ತಿನಿಂದಲೇ ಬಾಜು ಮನೆಯಾಗ ಗಂಡ ಹೆಂಡತಿಗೆ ಸ್ವಲ್ಪ ಸಂಘರ್ಷ ಆಯ್ತಂದ್ರೆ ಬಗಲಾಗ ಹೋಗೋದು, ಕಿರಾಣಿ ಶಾಪ್ನಾಗ ಹೋಗಿ ಕುಂದ್ರೋದು, ದಾರು ಕುಡಿದು ಬಂದು 2 ಮಕ್ಕಳಿಗೆ ಹೊಡ್ಯಾರ. ಅದು ಆಗೋದಲ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಇವತ್ತಿನ ದಿನಲೇ ಒಂದು ಈ ಮದ್ಯಪಾನದ ಒಂದು ದುಶ್ಚಟದ ನಿಂತ, ಈ ಮದ್ಯಪಾನದ ನಿಂತ ಏನಪ್ಪ ಅಂತಂದ್ರೆ 1-2 ಕಂಪ್ಲೇಂಟ್ಸ್ ಅಲ್ಲ, 1-2 ವಿಚಾರ ಅಲ್ಲ, ಲಾಟ್ ಆಫ್ ಕಂಪ್ಲೇಂಟ್ಸ್ಗಳು, 1 ಲಕ್ಷ ಕಂಪ್ಲೇಂಟ್ಗಳವ. ಇದನ್ನ ತಡೆಗಟ್ಟಬೇಕಾದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ಕೆಲಸ ಮಾಡ್ಬೇಕಂತೇಳಿ ನಾ ಮಾಧ್ಯಮದ ಮುಖಾಂತರ ಅಬಕಾರಿ ಇಲಾಖೆಯವರಿಗೆ ವಿನಂತಿನ ಮಾಡ್ತಾ ಇದ್ದೀನಿ. ಒತ್ತಾಯ ಅಲ್ಲ, ಅರ್ಥ ಮಾಡ್ಕೊರಿ, ವಿನಂತಿ ಮಾಡ್ತಾ ಇದ್ದೀನಿ. ನಿಮಗೆ ಸರ್ಕಾರ 1 ತಿಂಗಳಿಗೆ ಇಷ್ಟು ಅಂತೇಳಿ ಪಗಾರ ಕೊಡ್ತದ, ನೀವು ನಿಯತ್ತಾಗಿ ಕೆಲಸ ಮಾಡ್ರಿ, ಅಂದ್ರೆ ನಿಮಗೆ ಪಗಾರ ತಿಂದಕ್ಕೂ ಒಟ್ಟಿಗೆ ಹತ್ತದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಡ ಕುಟುಂಬಗಳು, ಜಿಲ್ಲಾಡಳಿತ ಮತ್ತು ಇನ್ನೊಂದೇನು ಒತ್ತಾಯ ಮಾಡ್ತೀನಪ್ಪ ಅಂದ್ರೆ, ನೀವು ಯಾರು ಮಾರಾಟ ಮಾಡ್ತಾರ, ಯಾರೋ ಒಬ್ರು ಹೋರಾಟಗಾರರು ಅಲ್ಲಿರ್ತಕ್ಕಂಥ ತಾಯಂದರು ನಿಮಗೆ ದೂರನ್ನ ಸಲ್ಲಿಸ್ತಾರ. ಅಬಕಾರಿ ಇಲಾಖೆದವ್ರಿಗೆ ದೂರ ಸಲ್ಲಿಸಿದ ಮೇಲೆ ಆ ಕಿರಾಣಿ ಶಾಪ್ ಮೇಲೋ, ಒಂದು ವೈನ್ ಶಾಪ್ ಮೇಲೋ, ಒಂದು ಕಿರಾಣಿ ಶಾಪು, ಪಾನ್ ಶಾಪು, ಇಲ್ಲಪ್ಪ ಅಂತಂದ್ರೆ ಒಂದು ಹೋಟೆಲ್ಗೂ ನೀವೇನಪ್ಪ ಅಂದ್ರೆ ರೇಡ್ ಮಾಡಿ ಅನ್ನೋದು ಅಲ್ಲಿರ್ತಕ್ಕಂಥ ಮದ್ಯನ ವಶಪಡಿಸ್ಕೊತೀರಿ. ವಶಪಡಿಸ್ಕೊಂಡ್ಮೇಲೆ ಮಾರಾಟ ಮಾಡ್ತಕ್ಕಂಥವ್ರ ಮೇಲೆ ನೀವು ಕ್ರಮ ಕೈಗೊಳ್ತೀರಿ. ಆದ್ರೆ ಅದನ್ನು ಮಾರಿದಂಥ ವೈನ್ ಶಾಪ್ ಮಾಲೀಕರು, ಬಾರ್ ಮಾಲೀಕರ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತೀನಿ. ಯಾಕಪ್ಪ ಅಂದ್ರೆ ಒಂದು ಮದ್ಯದ ಮೇಲೆ ಇರ್ತಕ್ಕಂಥ ಒಂದು ಬಾಟಲ್, ಆ ಬಾಟಲ್ ಮೇಲೆ ಇರ್ತಕ್ಕಂಥ ಲಾಟ್ ನಂಬರ್ ವಿಚಾರ ಮಾಡಿದಾಗ ಅದು ಯಾವ ವೈನ್ ಶಾಪಿಗೆ ಸಂಬಂಧಪಟ್ಟದ್ದಂತ ನಿಮ್ಗೆ ಗೊತ್ತಿರ್ತದೆ. ಅವ್ರ ಮೇಲೆ ಕ್ರಮ ಕೈಗೊಂಡಾಗ ಅವ್ರ ಲೈಸೆನ್ಸ್ ರದ್ದಾಗತ್ತಪ್ಪ ಅಂದ್ರೆ ತಮ್ಮ ಕೌಂಟರ್ನಲ್ಲಿ ಬಂದಂಥ ಗಿರಾಕಿಗೆ ಅಷ್ಟೇ ಮಾರಾಟ ಮಾಡ್ತಾರ. ಇಲ್ಲಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿಗೂ ಆಟೋಗಳ ಮುಖಾಂತರ ಹೋಗಿ ವೈನ್ ಶಾಪ್ಗಳಿಂದ ಲೋಡ್ ಮಾಡ್ಕೊಂಡು ತಗೊಂಡು ಹೋಗಿ ಏನಪ್ಪ ಅಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿನೂ ಒಂದು ವೈನ್ ಶಾಪ್ ಓನರ್ಗಳು, ವೈನ್ ಶಾಪ್ ಸಿಬ್ಬಂದಿಗಳೇ ಸರಬರಾಜು ಮಾಡ್ತಕ್ಕಂಥದ್ದು. ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೂ ಇದು ಗೊತ್ತಿರ್ತಕ್ಕಂಥದ್ದೇ. ಇದನ್ನ ನೀವು ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡು ಗ್ರಾಮೀಣ ಭಾಗದಲ್ಲಿ ಮಾರ್ತಕ್ಕಂಥ, ಅಕ್ರಮವಾಗಿ ಮಾರಾಟ ಮಾಡ್ತಕ್ಕಂಥ ಮದ್ಯನ ತಡೆಗಟ್ಟಲೇಬೇಕು. ಇಲ್ಲಪ್ಪ ಅಂದ್ರೆ ಮುಂದಿನ ದಿನದಾಗ ನಮ್ಮ ತಾಯಂದರು, ಅಕ್ಕ ತಂಗಿಂದರು ಅವ್ರ ಶಾಪಕ್ಕೆ ನೀವು ಇಲಾಖೆ ಅಧಿಕಾರಿಗಳು ಗುರಿ ಆಗ್ತೀರಿ. ಅವರು ಮುಂದಿನ ದಿನದಾಗ ಅವ್ರ ಜೊತೆಗೆ ನಾವು ನಿಂತೇನಪ್ಪ ಅಂದ್ರೆ ಹೋರಾಟ ಮಾಡ್ಬೇಕಾಗ್ತದೆ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಗ್ರಾಮೀಣ ಭಾಗದ ಬಡ ಮಕ್ಕಳ ಏಳಿಗೆಗಾಗಿ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಬಡ ಕುಟುಂಬಗಳೇನಪ್ಪ ಅಂದ್ರೆ ಒಂದು ಆರೋಗ್ಯ ದೃಷ್ಟಿನಿಂದ ನೀವೇನಪ್ಪ ಅಂದ್ರೆ ನೀವು ಮಾನವೀಯತೆ ದೃಷ್ಟಿನಿಂದ ನಿಯತ್ತಾಗಿ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ ಅಂತೇಳಿ ನಾನು ಇಲಾಖೆ ಅಧಿಕಾರಿಗಳಿಗೂ, ಜಿಲ್ಲಾಧಿಕಾರಿಗಳಿಗೂ ಎಲ್ಲರಿಗೂ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ನೀವು ನಾಳಿನಿಂದಲೇ ಏನಪ್ಪ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಏನು ಮಾಡ್ತಾ ಅದನ್ನು
ತಡೆಗಟ್ಟತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಾಗ ವಿನಂತಿಯನ್ನು ಮಾಡ್ತೀವಿ. ಜೈ ಜವಾನ್ ಜೈ ಕಿಸಾನ್.